ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಕನ್ನಡ ಟೆಕ್ ಎಡಿಟ್ ಚಾನಲ್ ಫ್ರೆಂಡ್ಸ್. ಇವತ್ತು ನಾನು ಬೆಳಗ್ಗೆ ಎದ್ದು ನನ್ನ ಚಾನೆಲ್ ನೋಡಿದೆ ಫ್ರೆಂಡ್ಸ್. ನನ್ನ ಚಾನೆಲ್ ನೋಡಿದಾಗ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಕಡಿಮೆ ಆಗಿದೆ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಸಬ್ಸ್ಕ್ರೈಬ್ ಕಡಿಮೆ ಆಗಿದ್ದು. ಹೇಳ್ಬೇಕಂದ್ರೆ ಮೇನ್ ಪಾಯಿಂಟ್ ಸಬ್ಸ್ಕ್ರೈಬ್ ಅಷ್ಟೇ ಕಡಿಮೆ ಆಗಿಲ್ಲ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ನನ್ನ ವಾಚ್ ಟೈಮ್ ಕಡಿಮೆ ಆಗಿತ್ತು ಫ್ರೆಂಡ್ಸ್. ನನ್ನ ವ್ಯೂಸ್ ಕೂಡ ಕಡಿಮೆ ಆಗಿತ್ತು ಫ್ರೆಂಡ್ಸ್. ಇದು ವ್ಯೂಸ್ ಕೂಡ ಕಡಿಮೆ ಆಗಿತ್ತು ಫ್ರೆಂಡ್ಸ್. ನನಗಷ್ಟೇ ಅಂತ ಏನಿಲ್ಲ, ಎಲ್ಲ ಯೂಟ್ಯೂಬರ್ಸ್ಗೂ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮದು ಕೂಡ ಕಡಿಮೆ ಆಗುತ್ತೆ. ಅದು ಎದಕ್ಕೆ ಕಡಿಮೆ ಇದೆ, ಅದು ಎದಕ್ಕೆ ಕಡಿಮೆ ಇದೆ, ವಾಚ್ ಟೈಮ್ ಸಬ್ಸ್ಕ್ರೈಬ್ ಎದಕ್ಕೆ ಕಡಿಮೆ ಇದೆ ಅಂತ ಕೆಲವಷ್ಟು ಜನ ತುಂಬ ಭಯಪಟ್ಟಿದ್ದಾರೆ. ಯೂಟ್ಯೂಬರ್ಸು ತುಂಬ ಭಯಪಟ್ಟಿದ್ದಾರೆ. ಏನಂದರೆ ಫ್ರೆಂಡ್ಸ್, ನನ್ನ ಸಬ್ಸ್ಕ್ರೈಬ್ ನನ್ನ ವಾಚ್ ಟೈಮ್ 4,000 ಎದಕ್ಕೆ ಕಡಿಮೆ ಇದೆ ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ಹೇಳ್ಕೊಡ್ತೀನಿ. ಅದು ಏನಾಗಿದೆ ನಿಮ್ಮ ವಾಚ್ ಟೈಮು ನಿಮ್ಮ ಸಬ್ಸ್ಕ್ರೈಬ್ ಮತ್ತು ವ್ಯೂಸ್ ಕೂಡ ಏನಾಗಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ ಹೊಸ ನೋಡ್ತಾರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಈ ವಿಡಿಯೋ ನಾನೇ ಮಾಡ್ತಾ ಇರೋದು. ಹೇಳ್ಬೇಕಂದ್ರೆ ನಾವು ವಿಡಿಯೋ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ನೀವು ಸ್ವಲ್ಪ ಭಯ ಪಡುವಂಥ ವಿಷಯ ಏನಿಲ್ಲ, ಈ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ನಾನು ಬೆಳಗ್ಗೆ ಎದ್ದು ನನ್ನ ಚಾನಲಲ್ಲಿ ಎಷ್ಟೋ ಸಬ್ಸ್ಕ್ರೈಬ್ ಇದ್ದು, 1K ಮೇಲಿದ್ದು. ಹೇಳ್ಬೇಕಂದ್ರೆ ಫ್ರೆಂಡ್ಸ್ 1K 5 ಇದ್ದು, ನನ್ನ ಸಬ್ಸ್ಕ್ರೈಬ್ ಇದ್ದು ಫ್ರೆಂಡ್ಸ್. ನನ್ನ ಚಾನಲಲ್ಲಿ ಹೇಳ್ಬೇಕಂದ್ರೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಇದ್ದು ಫ್ರೆಂಡ್ಸ್. ನಾನು ಬೆಳಗ್ಗೆ ಎದ್ದು ನೋಡಿದಾಗ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ತುಂಬ ಕಡಿಮೆ ಆಗಿತ್ತು. ಎಷ್ಟಂದರೆ 978 ಸಬ್ಸ್ಕ್ರೈಬ್ ಇದ್ದು ಫ್ರೆಂಡ್ಸ್. ನನ್ನ ಚಾನಲಲ್ಲಿ 978 ಸಬ್ಸ್ಕ್ರೈಬ್ ಇದ್ದು ಫ್ರೆಂಡ್ಸ್. ನಾನು ಒಮ್ಮೆ ಗಾಬರಿ ಆಯಿತು. ಅಂಥ ಗಾಬರಿ ಆಗೋದು ನೀವು ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಪ್ರತಿಯೊಬ್ಬರಿಗೆ ಯೂಟ್ಯೂಬರ್ಸ್ ಹೇಳ್ತಾನೆ, ಗಾಬರಿ ಆಗೋ ಚಾನ್ಸ್ ಇಲ್ಲ. ಪ್ರತಿಯೊಬ್ಬರಿಗೆ ನಿಮ್ಮ ಸಬ್ಸ್ಕ್ರೈಬ್ ಅದ್ರ ಜೊತೆಗೆ ನನ್ನ ಸಬ್ಸ್ಕ್ರೈಬ್ ಕೂಡ ಇಷ್ಟೇ ಕಡಿಮೆ ಆಗಿಲ್ಲ. ಅದು ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಇಷ್ಟೇ ಕಡಿಮೆ ಆಗಿಲ್ಲ. ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಏನೇನು ಕಡಿಮೆ ಇದೆ ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಇಷ್ಟೇ ಕಡಿಮೆ ಆಗಿಲ್ಲ. ಅದ್ರ ಜೊತೆಗೆ ನನ್ನ ವಾಚ್ ಟೈಮ್ ಕಡಿಮೆ ಆಗಿದೆ. ಅದ್ರ ಜೊತೆಗೆ ನನ್ನ ವ್ಯೂಸ್ ಕೂಡ ಕಡಿಮೆ ಇದೆ. ಹೇಳ್ಬೇಕಂದ್ರೆ ಫ್ರೆಂಡ್ಸ್, ವ್ಯೂಸ್ ಕೂಡ ಕಡಿಮೆ ಇದೆ. ಅದು ಏನಂದ್ರೆ ಫ್ರೆಂಡ್ಸ್, ಮೊದಲನೇ ಹೇಳ್ಬೇಕಂದ್ರೆ ಏನು ಜಸ್ಟ್ ಇದು ಎದಕ್ಕೆ ಕಡಿಮೆ ಇದೆ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಮೊದಲನೇ ಪಾಯಿಂಟ್ ಹೇಳ್ಬೇಕಂದ್ರೆ ಫ್ರೆಂಡ್ಸ್ ಏನಂದ್ರೆ, ಇದು ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಯಾವ ನಿಮಗೆ ಕಡಿಮೆ ಆಗಿದ್ದು ಯಾವ ಡೇಟಿಗೆ ಕಡಿಮೆ ಆಗಿದೆ ಅಂತ ಕೂಡ ತಿಳಿಸಿಕೊಡ್ತೀನಿ ನೋಡಿ ಫ್ರೆಂಡ್ಸ್. ಲೈವ್ ಪ್ರೂಫ್ ಆಗಿ ನೋಡಿ. ಅಲ್ಲಿ ನಂದು ಮಾರ್ಚ್ 14 ಸಂಡೇ ಫ್ರೆಂಡ್ಸ್. ಅವತ್ತು ಸಂಡೇ ಮಾರ್ಚ್ 14 ನಾನು ಸಬ್ಸ್ಕ್ರೈಬ್ ನೋಡಿ ಎಷ್ಟಿದೆ, ಮತ್ತು ಮಾರ್ಚ್ 0 ಇದೆ ನೋಡಿ ಫ್ರೆಂಡ್ಸ್. ಅಲ್ಲಿ 0 ಇದೆ ನೋಡಿ ಮಾರ್ಚ್ 14 0 ಇದೆ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್ ನೋಡಿ ಮಾರ್ಚ್ 14 ಅದ್ರ ಜೊತೆಗೆ ನಾನು ವಾಚ್ ಟೈಮ್ ಕೂಡ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಈ ಥರ ಕಡಿಮೆ ಇದೆ. ಮತ್ತು ಅದ್ರ ಜೊತೆಗೆ ನನ್ನ ವ್ಯೂಸ್ ಕೂಡ ನೋಡಿ 0 ಇದೆ ಫ್ರೆಂಡ್ಸ್. ಆ ಡೇಟು ಮಾರ್ಚ್ 14 ಫ್ರೆಂಡ್ಸ್, ಸಂಡೇ. ಪ್ರತಿಯೊಬ್ಬರು ಯೂಟ್ಯೂಬರ್ಸ್ ನಿಮ್ಮ ಯೂಟ್ಯೂಬ್ ನನಗಷ್ಟೇ ಅಲ್ಲ, ನನಗೆ ಒಬ್ಬರಿಗೆ ಬಂದಿಲ್ಲ ಫ್ರೆಂಡ್ಸ್. ಇದು ಪ್ರತಿಯೊಬ್ಬರು ಯೂಟ್ಯೂಬರ್ಸ್ ನೀವು ಕೂಡ ಮಾರ್ಚ್ 14 ಚೆಕ್ ಮಾಡಿ. ಸಂಡೇ ಅವತ್ತು ಯಾರಿಗೆ ಬಂದಿಲ್ಲ. ನನಗೆ ವ್ಯೂಸು ಸಬ್ಸ್ಕ್ರೈಬ್ ವ್ಯೂಸು ವಾಚ್ ಟೈಮು ಬಂದಿಲ್ಲ ಅಂತ ಎಲ್ಲ ಬಂದಿದೆ ಫ್ರೆಂಡ್ಸ್. ಅವತ್ತು ನನಗೆ ಬಂದಿದೆ. ಹೇಳ್ಬೇಕಂದ್ರೆ ಅವತ್ತು ನನಗೆ ವ್ಯೂಸು ಸಬ್ಸ್ಕ್ರೈಬ್ ಬಂದಿದೆ. ಅದೇ ಯಾಕೆ ತೋರಿಸ್ತಾ ಇಲ್ಲ, ಯಾಕೆ ಕಡಿಮೆ ಆಗಿದೆ ಅಂದರೆ ಫ್ರೆಂಡ್ಸ್, ಹೇಳ್ಬೇಕಂದ್ರೆ ಮೇನ್ ಪಾಯಿಂಟ್ ಏನೂ ಇಲ್ಲ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಹೇಳ್ಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ನಿಮ್ಮ ಸಬ್ಸ್ಕ್ರೈಬ್ ಎದಕ್ಕೆ ಕೌಂಟಿಂಗ್ ಕಡಿಮೆ ಆಗಿದೆ, ಯಾಕೆ ಕಡಿಮೆ ತೋರಿಸ್ತಾ ಇದೆ ನಿಮ್ಮ ಸಬ್ಸ್ಕ್ರೈಬ್ ಅಂದರೆ ನೀವು ಹೇಳ್ಬೇಕಂದ್ರೆ ನಿಮ್ಮದು ಸಬ್ಸ್ಕ್ರೈಬ್ ಏನೂ ಇಲ್ಲ ಫ್ರೆಂಡ್ಸ್. ಅದಕ್ಕೆ ಕಡಿಮೆ ಅಂದರೆ ಇದಕ್ಕೆ ಏನು ಎಡವಟ್ಟಾಗಿಲ್ಲ. ಇದ್ರ ಕೂಡ ಜೊತೆಗೆ ಮತ್ತು ನಿಮ್ಮ ಅಕೌಂಟಲ್ಲಿ ಏನು ಫಾಲ್ಟ್ ಆಗಿಲ್ಲ. ನಿಮ್ಮ ಸಬ್ಸ್ಕ್ರೈಬ್ ಕೂಡ ಕರೆಕ್ಟೇ ಇರ್ತಾವೆ. ನೀವು ಎಷ್ಟು ಇರುತ್ತೆ ಅಷ್ಟೇ ಇರ್ತವೆ. ಈಗ ಯಾಕೆ ತೋರಿಸ್ತಾ ಇಲ್ಲ ಅಂದ್ರೆ ಫ್ರೆಂಡ್ಸ್, ಹೇಳ್ಬೇಕಂದ್ರೆ ಏನೂ ಇಲ್ಲ. ಇಂಪಾರ್ಟೆಂಟ್ 1 ತಿಂಗಳಿಗೊಮ್ಮೆ ಬಿಟ್ಟರೆ 2 ತಿಂಗಳಲ್ಲಿ 1 ದಿನ ಈ ಥರ ಆಗಿರುತ್ತೆ ಫ್ರೆಂಡ್ಸ್. 2 ತಿಂಗಳಿಗೆ 1 ದಿನ ಆಗಿರುತ್ತೆ ಫ್ರೆಂಡ್ಸ್. 1 ತಿಂಗಳಿಗೆ ಮತ್ತು 1 ತಿಂಗಳು ಮತ್ತು ಬಿಟ್ಟರು 2 ತಿಂಗಳಿಗೊಮ್ಮೆ. ಫಸ್ಟು 2 ತಿಂಗಳಿಗೆ ಒಮ್ಮೆ ಆಗ್ತಿದ್ದು ಫ್ರೆಂಡ್ಸ್. ಅದು ಹೇಳ್ಬೇಕಂದ್ರೆ ಈಗ 1 ತಿಂಗಳಿಗೆ ಒಮ್ಮೆ ಆಗಿದೆ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ನೀವು ಯೂಟ್ಯೂಬರ್ಸ್ ತುಂಬ ಭಯಪಟ್ಟಿದ್ದಾರೆ. ಎಲ್ಲ ಯೂಟ್ಯೂಬರ್ಸ್ ಹೇಳ್ಬೇಕಾದ್ರೆ ತುಂಬ ಭಯಪಟ್ಟಿದ್ದಾರೆ. ನನ್ನ ಸಬ್ಸ್ಕ್ರೈಬ್ ನನ್ನ ವಾಚ್ ಟೈಮು 4,000 ವಾಚ್ ಟೈಮು ಹೇಗೆ ಹೋಗಿದೆ ಅವತ್ತು. ನೀವು ಬೇಕಾದ್ರೆ ಫ್ರೆಂಡ್ಸ್ ಪ್ರತಿಯೊಬ್ಬರು ಯೂಟ್ಯೂಬರ್ಸ್ ನೋಡಿದಾಗ ತೋರಿಸಿನ ಆ ಡೇಟ್ ಕೂಡ ನಿಮ್ಮ ಕೂಡ ಬಂದಿರೋದಲ್ಲ. ನೀವು ಕೂಡ ಹೋಗಿ ಚೆಕ್ ಮಾಡಿ, ನಿಮ್ಮ ಯೂಟ್ಯೂಬನ್ನು ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್. ಬಂದಿರೋಲ್ಲ ಅದು. ಹೇಳ್ಬೇಕಂದ್ರೆ ಫ್ರೆಂಡ್ಸ್ ಏನೂ ಆಗಿಲ್ಲ ಫ್ರೆಂಡ್ಸ್. ಯೂಟ್ಯೂಬರ್ಸು ಹೇಳ್ಬೇಕಂದ್ರೆ ಸಬ್ಸ್ಕ್ರೈಬು ಏನೂ ಆಗಿಲ್ಲ. ನಿಮ್ಮ ಸಬ್ಸ್ಕ್ರೈಬ್ ಆ್ಯಡ್ ಮಾಡೋದು ಸ್ವಲ್ಪ ಕಡಿಮೆ ಆಗಿದೆ ಇಷ್ಟೇ, ಏನೂ ಆಗೋಲ್ಲ. ಅದರಿಂದ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಅದು ಮುಂದೆ ಮತ್ತು ನೀವು ಕಡಿಮೆ ಆಗಿದೆ ಅಂತ ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೆ ಹೋಗಬೇಡಿ. ಮತ್ತು ಯೂಟ್ಯೂಬಲ್ಲಿ ನೀವು ತುಂಬ ಬೇಸರಾಗಿ ಇರ್ತಾರೆ. ಹೇಳ್ಬೇಕಂದ್ರೆ ಫ್ರೆಂಡ್ಸ್, ನೀವು ತುಂಬ ನೀವು ಹೇಳ್ಬೇಕಂದ್ರೆ ಭಯಪಟ್ಟಿರ್ತಾರೆ ಫ್ರೆಂಡ್ಸ್. ಭಯಪಡುವಂಥ ವಿಷಯ ಏನೂ ಇಲ್ಲ ಈ ಥರಲ್ಲಿ. ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಹೇಳ್ಬೇಕಂದ್ರೆ ನಿಮ್ಮ ಸಬ್ಸ್ಕ್ರೈಬ್ 4,000 ನಿಮ್ಮ ಸಬ್ಸ್ಕ್ರೈಬು ನಿಮ್ಮ ವಾಚ್ ಟೈಮು ನಿಮ್ಮ ವ್ಯೂಸು ಹೇಳ್ಬೇಕಂದ್ರೆ ಮಾರ್ಚ್ 14 ಬಂದಿರುತ್ತೆ ಸಂಡೇ. ಅವತ್ತು ಬಂದಿರುತ್ತೆ. ಈಗ ತೋರಿಸ್ತಾ ಇಲ್ಲ. ಇನ್ನೊಂದು 3 ದಿನ ಬಿಟ್ಟು ಅಪ್ಡೇಟ್ ಬರುತ್ತೆ ಫ್ರೆಂಡ್ಸ್. ಒಂದು ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆಗೋದ್ರಿಂದ ಮತ್ತೆ ಕೌಂಟ್ ಆಗುತ್ತೆ ಫ್ರೆಂಡ್ಸ್. ಅದರಲ್ಲಿ ಇರುತ್ತೆ ನಿಮ್ಮದು. ಎಲ್ಲೇ ಹೋಗಲ್ಲ
ಫ್ರೆಂಡ್ಸ್. ನಿಮ್ದು ಹೇಳ್ಬೇಕಂದ್ರೆ ನೀವು ಕೆಲವಷ್ಟು ಯೂಟ್ಯೂಬರ್ಸು ಭಯಪಟ್ಟಿರ್ತಾರೆ. ಜಸ್ಟ್ ಏನೂ ಇಲ್ಲ, ಈ ಥರ ಭಯ ಪಡೋಂಥ ವಿಷಯ ಏನೂ ಇಲ್ಲ. ನನಗೆ ಕೂಡ ಆಗಿದೆ, ನನಗಷ್ಟೇ ಅಲ್ಲ ಪ್ರತಿಯೊಬ್ಬರು ಯೂಟ್ಯೂಬರ್ಸ್ಗೆ ಆಗಿರುತ್ತೆ. ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ, ಈ ಥರ ಆಗಿರುತ್ತೆ. ನೀವೇನು ಭಯ ಪಡೋಕೆ ಹೋಗಬೇಡಿ. ಹೇಳ್ಬೇಕಂದ್ರೆ ಭಯ ಪಡೋ ಚಾನ್ಸು ಏನೂ ಇಲ್ಲ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ನೀವು ಜಸ್ಟ್ ಏನೂ ಇಲ್ಲ, ನಿಮಗೆ ನೀವು ಇನ್ನೊಂದು 3-4 ದಿನ ಬಿಟ್ಟು ನಂತರ ಮತ್ತೆ ಕೌಂಟ್ ಆಗುತ್ತೆ. ಮತ್ತೆ ಮಾರ್ಚ್ 14 ಹೋಗಿ ನೀವು ಚೆಕ್ ಮಾಡ್ಬೋದು, ನಿಮ್ಗೆ ತೋರಿಸುತ್ತೆ ಅದರಲ್ಲಿ ಬಂದಿರುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟೇ ಇವತ್ತು ನೋಡೋದು ಫ್ರೆಂಡ್ಸ್. ಇವತ್ತು ನೋಡೋದಲ್ಲಿ ನಾನು ನಿಮಗೆ ಎಲ್ಲ ಮುಂಚೆ ವಿಡಿಯೋ ಮಾಡಿದ್ದೀನಿ. ಯಾಕೆ ಅನ್ಕೊಂಡು ತುಂಬ ಕೆಲವಷ್ಟು ಜನ ಭಯ ಪಟ್ಟಿರ್ತಾರೆ ಫ್ರೆಂಡ್ಸ್. ಯಾಕೆಂದರೆ ನಾನು ಸಬ್ಸ್ಕ್ರೈಬ್ ಕಡಿಮೆ ಇದೆ, ನಾನು ವಾಚ್ ಟೈಮ್ ಕಡಿಮೆ ಇದೆ, ಸಬ್ಸ್ಕ್ರೈಬ್ ವಾಚ್ ಟೈಮು ವ್ಯೂಸ್ ಕಡಿಮೆ ಇದೆ, ಯಾಕೆ ಕಡಿಮೆ ಇದೆ, ಏನಾಯಿತು ಅಂತ ಭಯ ಪಟ್ಟಿರ್ತಾರೆ. ಏನೂ ಭಯ ಪಡೋದಿಲ್ಲ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲರಿಗಿಂತ ಮೊದಲು ಬಂದು ಈ ವಿಡಿಯೋ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ನಾನು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಈ ಥರ ನಿಮಗೆ ತಿಳಿಸಿದ್ರೆ ಫ್ರೆಂಡ್ಸ್, ಭಯ ಪಡೋ ಚಾನ್ಸ್ ಇಲ್ಲ. ಎಲ್ಲ ನಿಮಗೆ ಇರ್ತವೆ, ಎಲ್ಲೇ ಇರ್ತವೆ. ಮತ್ತೆ ಬರುತ್ತೆ ನಿಮಗೆ ಹೇಳ್ಬೇಕಂದ್ರೆ ಫ್ರೆಂಡ್ಸ್, 1-2-3 ದಿನ ಬಿಟ್ಟು ಮತ್ತೆ ನಿಮಗೆ ಕೌಂಟ್ ಆಗುತ್ತೆ, ಮತ್ತೆ ಅಪ್ಡೇಟ್ ಆಗುತ್ತೆ ಅಲ್ಲೇ, ಮತ್ತೆ ಹೊಸ ಅಪ್ಡೇಟ್ ಆಗುತ್ತೆ ಅಲ್ಲೇ. ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಏನೂ ಆಗಲ್ಲ. ನಿಮ್ಮ ಆ ಡೇಟಿಗೆ ಹೋಗಿ ನೀವು ಚೆಕ್ ಮಾಡಿದರೆ ಇರುತ್ತೆ ಫ್ರೆಂಡ್ಸ್. ಇವತ್ತು ನೋಡೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ನೋಡೋದ್ರಲ್ಲಿ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಫ್ರೆಂಡ್ಸ್, ಈ ಯೂಟ್ಯೂಬರ್ಸು ಸಬ್ಸ್ಕ್ರೈಬ್ ಕಡಿಮೆ ಇದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್, ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಖುಷಿ ಪಡ್ತೀನಿ. ಯಾಕೆಂದರೆ ನಾನು ಹೇಳ್ಬೇಕಂದ್ರೆ ಫ್ರೆಂಡ್ಸ್, ನಿಮಗೂ ಮುಂದೆ ನಾನು ಭಯಪಟ್ಟಿದ್ದೆ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಚೆಕ್ ಮಾಡಿ ನೋಡಿದಾಗ ಫ್ರೆಂಡ್ಸ್, ನನಗೆ ಅವಾಗ ಗೊತ್ತಾಗಿದ್ದಂದ್ರೆ ನಾನು ಬಂದು ನಿಮಗೆ ಲೈವ್ ಪ್ರೂಫಾಗಿ ನಾನು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಇವತ್ತು ನೋಡೋ ನಿಮಗೆ ತಿಳಿದಿದೆ ಅಂತ ಹೇಳ್ತಾ ಇವತ್ತು ನೋಡೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ನೋಡೋ ಮುಗಿಸೋಕ್ಕಿಂತ ಮುಂಚೆ ಎಲ್ಲರಿಗೂ ಒಂದು ರಿಕ್ವೆಸ್ಟ್, ಒಂದು ಲೈಕ್ ಮಾಡ್ರಪ್ಪ ಅಂತ ಹೇಳ್ತಾ, ಮತ್ತು ಯಾರ್ಯಾರು ಯೂಟ್ಯೂಬರ್ಸ್ ಇದ್ದಾರೆ ತುಂಬ ಭಯಪಟ್ಟಿರ್ತಾರೆ, ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ನೋಡೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ.